ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಫೈಟಿಂಗ್ ವೀಡಿಯೋಸ್ ನೋಡಿ, ಫೈಟರ್ಸ್‌ನ ನೋಡಿ ನನ್ಗೆ ಅನಿಸ್ತಾ ಇತ್ತು, ನಾನು ಇದೇ ಥರ ಇರಬೇಕು, ಅಲ್ಲೋಗಿ ಫೈಟ್ ಮಾಡಬೇಕು ಅಂತ. ನಾನು ಅದನ್ನು ನಮ್ಮ ಪೇರೆಂಟ್ಸ್ ಹತ್ರ ಹೇಳಿದೆ. ಅವರು ರೋರ್ ಕಾಂಬ್ಯಾಟ್ ಫಿಟ್ನೆಸ್ ಅಂತ ಈ ಕ್ಲಬ್ಬಲ್ಲಿ ಸೇರಿಸಿದ್ರು. ನಾನು ಇಲ್ಲಿ ಬಂದಮೇಲೆ ಐ ವಾಸ್ ಲೈಕ್ ಇಷ್ಟೊಂದೆಲ್ಲ ಮಾಡಬೇಕಾ? ನನಗೆ ಅದು ಅಲ್ಲಿ ಹೋಗಿ ಫೈಟ್ ಆಡಬೇಕಂತ ಆಸೆ ಇತ್ತಲ್ವಾ, ಸೊ ಟ್ರೈನ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯಿತು ಮುಯ್ ಥೈ ಬಗ್ಗೆ, ಮಾರ್ಷಲ್ ಆರ್ಟ್ಸ್ ಬಗ್ಗೆ ಗೊತ್ತಾಯಿತು. ನನಗೆ ಮುಯ್ ಥೈಲಿ ಏನಾದರೂ ಅಚೀವ್ ಮಾಡಬೇಕಂತ ಆಸೆ ಬಂತು. ಸೊ ಆಮೇಲೆ ನಾನು ಟ್ರೈನ್ ಮಾಡಿದೆ. ಫಸ್ಟ್ ಫೈಟ್ ಆಡಿದ್ದು ನಾನು ಕಿಕ್ ಬಾಕ್ಸಿಂಗು. ಸೊ ಅದರಲ್ಲಿ ನಾನು ಗೆಲ್ಲಕ್ಕಾಗಿಲ್ಲ, ಬಟ್ ನನಗೆ ಈ ಫೈಟಿಂಗ್ ಹೆಂಗಿರುತ್ತೆ ಅಂತೆಲ್ಲ ಗೊತ್ತಾಯಿತು. ನೆಕ್ಸ್ಟ್ ನಾನು ಗೆದ್ದಿದ್ದು ಚೆನ್ನೈಯಲ್ಲಿ ನ್ಯಾಷನಲ್ಸ್ ಒಂದು ಫೈಟ್ ಆಯಿತು. ಅದರಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿದೆ. ಅಲ್ಲಿ ಉಜ್ಬೇಕಿಸ್ತಾನಲ್ಲಿ ನಡೆಯೋ ಏಷ್ಯಾ ಚಾಂಪಿಯನ್‌ಶಿಪ್‌ಗೆ ನಾನು ಸೆಲೆಕ್ಟ್ ಆದೆ. ಅಲ್ಲೋಗಿ ಐ ಕುಡಂಟ್ ಮೇಕ್ ಇಟ್, ಬಟ್ ಐ ಗಾಟ್ ಪ್ಲೇಸ್ಡ್ ಫಾರ್ ಬ್ರಾನ್ಸ್ ಮೆಡಲ್. ನೆಕ್ಸ್ಟು 10th ಅಂತ ನಾನು ಬ್ರೇಕ್ ತೊಗೊಂಡೆ. 1 ವರ್ಷ ನಾನು ಟ್ರೈನ್ ಮಾಡೋಕ್ಕಾಗಿರಲಿಲ್ಲ. ಮತ್ತೆ ನಾನು ವಾಪಸ್ ಬಂದೆ. ನನಗೆ ನಮ್ಮ ಅಪ್ಪ ಅಮ್ಮಂಗೆ ಪ್ರೌಡ್ ಫೀಲ್ ಮಾಡಿಸ್ಬೇಕು ಮತ್ತು ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಮಾಡಬೇಕಂತ ಆಸೆ ಇತ್ತು. ಸೊ ನಾನು ಮತ್ತೆ ಬಂದು ಟ್ರೈನ್ ಮಾಡಿ ಇವಾಗ ವರ್ಲ್ಡ್ ಚಾಂಪಿಯನ್‌ಶಿಪ್‌ಗೆ ಪ್ರಿಪೇರ್ ಆಗಿದ್ದೀನಿ. ನಾನು ಗೋಲ್ಡ್ ಮೆಡಲ್ ಮಾಡಬೇಕಂತ ಆಡ್ತಾಯಿದ್ದೀನಿ ಆ್ಯಂಡ್ ಐ ವಿಲ್ ಮೇಕ್ ಇಟ್.